ಕ್ಯಾಬಿನೆಟ್ ರಿಷಫಲ್ ಆದ್ರೆ ಮುಂದೆ ಅವಕಾಶಗಳು ಸಿಗಲ್ಲ ಅನ್ನೋ ಒಂದು ಮಾತುಗಳು ಕೂಡ ಇದೆ ಸರ್. ಪರಮೇಶ್ವರ್ ಅವರು ಕೂಡ ಅದನ್ನ ಹೇಳಿದ್ರು. ನೋಡಿ, ನನಗೆ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ. ಸಿಎಂ ಆದ ಅವಕಾಶ ತಪ್ಪುತ್ತೆ ಅನ್ನೋದು ಸಿಎಂ ಈಗ ಇದಾರಲ್ಲ, ಸಿಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು. ಸಿಎಂ ಇದಾರಲ್ಲ ಈಗ. ಸರ್, ಇದರ ಮಧ್ಯೆ ಪಿಸಿಸಿ ಅಧ್ಯಕ್ಷರ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಪಕ್ಷ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾರೆ. ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಕೇಳ್ತಾರೆ. ಅದರಲ್ಲಿ ಏನು ಅನುಮಾನ ಬೇಡ. ಈಗ ಸಿಎಂ ಕುರ್ಚಿ ಕಾಲಿಲ್ಲ, ಅದಕ್ಕೆ ಆ ಚರ್ಚೆ ಬೇಡ ಅನ್ನುವಂಥವ್ರು, ಪಿಸಿಸಿ ಕುರ್ಚಿ ಕೂಡ ಕಾಲಿಲ್ಲ, ಚರ್ಚೆ ಇಲ್ಲ ಅನ್ನೋದು ಹೇಳ್ತಾ ಇಲ್ಲ. ನೋಡಿ, ಶಿವಕುಮಾರ್ ಅವರು ಪಿಸಿಸಿ ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನುವಂಥ ಆಸೆ ಏನಿಲ್ಲ. ಅವರು ಹಿಂದೆನೇ ಹೇಳಿದರು ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡಲಿಕ್ಕೆ ಅಷ್ಟು ದಿನ ಇರ್ತಾರೆ. ಕ್ಯಾಬಿನೆಟ್ ರಿಷಫಲ್ ಆದ್ರೆ ಮುಂದೆ ಅವಕಾಶಗಳು ಸಿಗಲ್ಲ ಅನ್ನೋ ಒಂದು ಮಾತುಗಳು ಕೂಡ ಇದೆ ಸರ್. ಪರಮೇಶ್ವರ್ ಅವರು ಕೂಡ ಅದನ್ನ ಹೇಳಿದ್ರು. ನೋಡಿ, ನನಗೆ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ. ಸಿಎಂ ಆದ ಅವಕಾಶ ತಪ್ಪುತ್ತೆ ಅನ್ನೋದು ಸಿಎಂ ಈಗ ಇದಾರಲ್ಲ, ಸಿಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು. ಸಿಎಂ ಇದಾರಲ್ಲ ಈಗ. ಸರ್, ಇದರ ಮಧ್ಯೆ ಪಿಸಿಸಿ ಅಧ್ಯಕ್ಷರ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಪಕ್ಷ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾರೆ. ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಕೇಳ್ತಾರೆ. ಅದರಲ್ಲಿ ಏನು ಅನುಮಾನ ಬೇಡ. ಈಗ ಸಿಎಂ ಕುರ್ಚಿ ಕಾಲಿಲ್ಲ, ಅದಕ್ಕೆ ಆ ಚರ್ಚೆ ಬೇಡ ಅನ್ನುವಂಥವ್ರು, ಪಿಸಿಸಿ ಕುರ್ಚಿ ಕೂಡ ಕಾಲಿಲ್ಲ, ಚರ್ಚೆ ಇಲ್ಲ ಅನ್ನೋದು ಹೇಳ್ತಾ ಇಲ್ಲ. ನೋಡಿ, ಶಿವಕುಮಾರ್ ಅವರು ಪಿಸಿಸಿ ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನುವಂಥ ಆಸೆ ಏನಿಲ್ಲ. ಅವರು ಹಿಂದೆನೇ ಹೇಳಿದರು ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡಲಿಕ್ಕೆ ಅಷ್ಟು ದಿನ ಇರ್ತಾರೆ. ಕ್ಯಾಬಿನೆಟ್ ರಿಷಫಲ್ ಆದ್ರೆ ಮುಂದೆ ಅವಕಾಶಗಳು ಸಿಗಲ್ಲ ಅನ್ನೋ ಒಂದು ಮಾತುಗಳು ಕೂಡ ಇದೆ ಸರ್. ಪರಮೇಶ್ವರ್ ಅವರು ಕೂಡ ಅದನ್ನ ಹೇಳಿದ್ರು. ನೋಡಿ, ನನಗೆ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ. ಸಿಎಂ ಆದ ಅವಕಾಶ ತಪ್ಪುತ್ತೆ ಅನ್ನೋದು ಸಿಎಂ ಈಗ ಇದಾರಲ್ಲ, ಸಿಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು. ಸಿಎಂ ಇದಾರಲ್ಲ ಈಗ. ಸರ್, ಇದರ ಮಧ್ಯೆ ಪಿಸಿಸಿ ಅಧ್ಯಕ್ಷರ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಪಕ್ಷ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾರೆ. ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಕೇಳ್ತಾರೆ. ಅದರಲ್ಲಿ ಏನು ಅನುಮಾನ ಬೇಡ. ಈಗ ಸಿಎಂ ಕುರ್ಚಿ ಕಾಲಿಲ್ಲ, ಅದಕ್ಕೆ ಆ ಚರ್ಚೆ ಬೇಡ ಅನ್ನುವಂಥವ್ರು, ಪಿಸಿಸಿ ಕುರ್ಚಿ ಕೂಡ ಕಾಲಿಲ್ಲ, ಚರ್ಚೆ ಇಲ್ಲ ಅನ್ನೋದು ಹೇಳ್ತಾ ಇಲ್ಲ. ನೋಡಿ, ಶಿವಕುಮಾರ್ ಅವರು ಪಿಸಿಸಿ ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನುವಂಥ ಆಸೆ ಏನಿಲ್ಲ. ಅವರು ಹಿಂದೆನೇ ಹೇಳಿದರು ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡಲಿಕ್ಕೆ ಅಷ್ಟು ದಿನ ಇರ್ತಾರೆ. ಕ್ಯಾಬಿನೆಟ್ ರಿಷಫಲ್ ಆದ್ರೆ ಮುಂದೆ ಅವಕಾಶಗಳು ಸಿಗಲ್ಲ ಅನ್ನೋ ಒಂದು ಮಾತುಗಳು ಕೂಡ ಇದೆ ಸರ್. ಪರಮೇಶ್ವರ್ ಅವರು ಕೂಡ ಅದನ್ನ ಹೇಳಿದ್ರು. ನೋಡಿ, ನನಗೆ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ
ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ. ರಿಷಬಲ್ ಆದ್ರೆ ಸಿಎಂ ಆದ ಅವಕಾಶ ತಪ್ಪುತ್ತೆ ಅನ್ನೋದು ಸಿ ಎಂ ಈಗ ಇದಾರಲ್ಲ, ಸಿ ಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು. ಸಿ ಎಂ ಇದಾರಲ್ಲ ಈಗ. ಸರ್, ಇದ್ರ ಮಧ್ಯೆ ಪಿಸಿಸಿ ಅಧ್ಯಕ್ಷರ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ. ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಕೇಳ್ತಾರೆ. ಅದರಲ್ಲಿ ಏನು ಅನುಮಾನ ಬೇಡ. ಈಗ ಸಿಎಂ ಕುರ್ಚಿ ಕಾಲಿಲ್ಲ, ಅದಕ್ಕೆ ಆ ಚರ್ಚೆ ಬೇಡ ಅನ್ನುವಂಥವ್ರು, ಪಿಸಿಸಿ ಕುರ್ಚಿ ಕೂಡ ಕಾಲಿಲ್ಲ, ಚರ್ಚೆ ಇಲ್ಲ ಅನ್ನೋದು ಯಾಕೆ ಸರ್ ಧೈರ್ಯವಾಗಿ ಹೇಳ್ತಾ ಇಲ್ಲ? ನೋಡಿ, ಶಿವಕುಮಾರ್ ಅವರು PCC ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನೋಂಥ ಆಸೆ ಏನಿಲ್ಲ. ಅವರು ಹಿಂದೆನೇ ಹೇಳಿದರು, ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡಲಿಕ್ಕೆ ಅಷ್ಟು ದಿನ ಇರ್ತಾರೆ. ಕ್ಯಾಬಿನೆಟ್ ರಿಷಬಲ್ ಆದ್ರೆ ಮುಂದೆ ಅವಕಾಶಗಳು ಸಿಗಲ್ಲ ಅನ್ನೋ ಮಾತುಗಳು ಕೂಡ ಇದೆ ಸರ್. ಪರಮೇಶ್ವರ್ ಅವರು ಕೂಡ ಅದನ್ನ ಹೇಳಿದ್ರು. ನೋಡಿ, ನನಗೆ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ. ರಿಷಬಲ್ ಆದ್ರೆ ಸಿಎಂ ಆದ ಅವಕಾಶ ತಪ್ಪುತ್ತೆ ಅನ್ನೋದು ಸಿ ಎಂ ಈಗ ಇದಾರಲ್ಲ, ಸಿ ಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು. ಸಿ ಎಂ ಇದಾರಲ್ಲ ಈಗ. ಸರ್, ಇದ್ರ ಮಧ್ಯೆ ಪಿಸಿಸಿ ಅಧ್ಯಕ್ಷರ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ. ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಕೇಳ್ತಾರೆ. ಅದರಲ್ಲಿ ಏನು ಅನುಮಾನ ಬೇಡ. ಈಗ ಸಿಎಂ ಕುರ್ಚಿ ಕಾಲಿಲ್ಲ, ಅದಕ್ಕೆ ಆ ಚರ್ಚೆ ಬೇಡ ಅನ್ನುವಂಥವ್ರು, ಪಿಸಿಸಿ ಕುರ್ಚಿ ಕೂಡ ಕಾಲಿಲ್ಲ, ಚರ್ಚೆ ಇಲ್ಲ ಅನ್ನೋದು ಯಾಕೆ ಸರ್ ಧೈರ್ಯವಾಗಿ ಹೇಳ್ತಾ ಇಲ್ಲ? ನೋಡಿ, ಶಿವಕುಮಾರ್ ಅವರು PCC ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನೋಂಥ ಆಸೆ ಏನಿಲ್ಲ. ಅವರು ಹಿಂದೆನೇ ಹೇಳಿದರು, ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡಲಿಕ್ಕೆ ಅಷ್ಟು ದಿನ ಇರ್ತಾರೆ. ಕ್ಯಾಬಿನೆಟ್ ರಿಷಬಲ್ ಆದ್ರೆ ಮುಂದೆ ಅವಕಾಶಗಳು ಸಿಗಲ್ಲ ಅನ್ನೋ ಮಾತುಗಳು ಕೂಡ ಇದೆ ಸರ್. ಪರಮೇಶ್ವರ್ ಅವರು ಕೂಡ ಅದನ್ನ ಹೇಳಿದ್ರು. ನೋಡಿ, ನನಗೆ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ. ರಿಷಬಲ್ ಆದ್ರೆ ಸಿಎಂ ಆದ ಅವಕಾಶ ತಪ್ಪುತ್ತೆ ಅನ್ನೋದು ಸಿ ಎಂ ಈಗ ಇದಾರಲ್ಲ, ಸಿ ಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು. ಸಿ ಎಂ ಇದಾರಲ್ಲ ಈಗ. ಸರ್, ಇದ್ರ ಮಧ್ಯೆ ಪಿಸಿಸಿ ಅಧ್ಯಕ್ಷರ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ. ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಕೇಳ್ತಾರೆ. ಅದರಲ್ಲಿ ಏನು ಅನುಮಾನ ಬೇಡ. ಈಗ ಸಿಎಂ ಕುರ್ಚಿ ಕಾಲಿಲ್ಲ, ಅದಕ್ಕೆ ಆ ಚರ್ಚೆ ಬೇಡ ಅನ್ನುವಂಥವ್ರು, ಪಿಸಿಸಿ ಕುರ್ಚಿ ಕೂಡ ಕಾಲಿಲ್ಲ, ಚರ್ಚೆ ಇಲ್ಲ ಅನ್ನೋದು ಯಾಕೆ ಸರ್ ಧೈರ್ಯವಾಗಿ ಹೇಳ್ತಾ ಇಲ್ಲ? ನೋಡಿ, ಶಿವಕುಮಾರ್ ಅವರು PCC ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನೋಂಥ ಆಸೆ ಏನಿಲ್ಲ. ಅವರು ಹಿಂದೆನೇ ಹೇಳಿದರು, ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡಲಿಕ್ಕೆ ಅಷ್ಟು ದಿನ ಇರ್ತಾರೆ.